ನಗರ ಮಂಡಲ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಮುರಳಿ ಅವರ ಅಧ್ಯಕ್ಷತೆಯಲ್ಲಿ ದಲಿತ ಸಂಘರ್ಷ ಸಮಿತಿ, ಕೆಂಪು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಡಿವಿ ವೀರಭದ್ರೇಗೌಡರವರಿಗೆ ಹುಟ್ಟುಹಬ್ಬವನ್ನು ಮೈಸೂರು ಪೇಟ ತುಡಿಸಿ ಕೇಕ್ ಕತ್ತರಿಸುವ ಮುಖಾಂತರ ದಲಿತ ಸಂಘರ್ಷ ಸಮಿತಿ, ಕೆಂಪು ಸೇನೆ ಪದಾಧಿಕಾರಿಗಳೊಂದಿಗೆ ಮತ್ತು ಬಿಜೆಪಿ ಮುಖಂಡರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಯಲಹಂಕ ನಗರ ಮಂಡಲ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಮುರಳಿರವರು ಮಾತನಾಡಿ, ವೀರಭದ್ರೇಗೌಡರವರು ಒಳ್ಳೆಯ ಹೋರಾಟಗಾರರು. ಇವರ ಆದರ್ಶ ನಮ್ಮೆಲ್ಲರಿಗೂ ಸ್ಫೂರ್ತಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶ್ರೀ ಡಿವಿ ವೀರಭದ್ರೇಗೌಡರವರು ಮಾತನಾಡಿ, ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರಿಗೆ, ಯುವ ಮುಖಂಡರಾದ ಸನ್ಮಾನ್ಯ ಅಲೋಕ್ ವಿಶ್ವನಾಥ್ ರವರಿಗೆ, ಸನ್ಮಾನ್ಯ ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ ರವರಿಗೆ, ದಲಿತ ಸಂಘರ್ಷ ಸಮಿತಿಯ ಕೆಂಪು ಸೇನೆ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ಜಿ ಗುರುಸ್ವಾಮಿ ರವರಿಗೆ, ಯಲಹಂಕ ನಗರ ಮಂಡಲ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಮುರಳಿರವರಿಗೆ ಮತ್ತು ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ರಾಜ್ಯ ಪದಾಧಿಕಾರಿಗಳಿಗೆ, ಬಿಜೆಪಿ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಕುಟುಂಬ ವರ್ಗದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ಹಾಗೂ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಮುರಳಿರವರು ಜನರ ಸೇವೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ತುಂಬ ಸಂತೋಷ ತಂದಿದೆ. ಇವರನ್ನ ಮಾನ್ಯ ಶಾಸಕರು ಹಾಗೂ ಬಿಜೆಪಿ ಮುಖಂಡರು, ಸ್ಥಳೀಯ ನಾಗರಿಕರು ಶ್ರೀ ಮುರಳಿಯವರನ್ನ ಜಿಬಿಎ ಚುನಾವಣೆಯಲ್ಲಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ದಲಿತ ಸಂಘರ್ಷದ ಕೆಂಪು ಸೇನೆಯ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಬಿಜೆಪಿಯ ಎಸ್ಸಿ ಮೋರ್ಚಾದ ಎಲ್ಲ ಕಾರ್ಯಕರ್ತರು ಈ ದಿನ ಅವರಿಗಿಂತ ಹೆಚ್ಚಾಗಿ ನನ್ನ ಪ್ರಾಣ ಸ್ನೇಹಿತ ಸಹೋದರ ಕೆ ಮುರಳಿರವರು, ನಮ್ಮ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರು, ಇವರು ಹೆಚ್ಚಿನ ಶ್ರಮ ಹಾಕಿ ನನ್ನ ಒಂದು 55ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ನಮ್ಮ ಸಂಘಟನೆಯಲ್ಲಿ ನನಗೆ ಒಂದು ಹೋರಾಟದ ಕಿಚ್ಚನ್ನು ಕೊಟ್ಟಂತಹ ನಮ್ಮ ಗುರುಗಳಾದ ಗುರುಸಾಮಣ್ಣನವರು, ರಾಜಣ್ಣನವರು, ವಾಡಿಪುರ ಶ್ರೀನಿವಾಸರವರು ಮತ್ತು ಸಂಘಟನೆಗೆ ಬರಬೇಕಂದ್ರೆ ನಿಜವಾಗ್ಲೂ ಕಾರಣ ಮಾರಪ್ಪನವರು ದಲಿತ ಸಂಘರ್ಷ ಸಮತಾವಾದಲ್ಲಿದ್ದಾರೆ. ಕಾರಣ ಅಂತೇಳಿದ್ರೆ ನಾವು ಅವರು ಇವತ್ತು ಬೇರೆ ಇರ್ಬೋದು, ಬಟ್ ನನ್ನ ಸಂಘಟನೆ ಏನು ಸಂಘಟನೆ ಬಗ್ಗೆ ತಿಳಿಸ್ಕೊಟ್ಟಾರೆ ಮಾರಪ್ಪ ಅವರು ಮತ್ತು ನಮ್ಮ ಗುರುಸಾಮಣ್ಣನವರು. ಮತ್ತು ಅದಾದಮೇಲೆ ನನಗೆ ಒಂದು 20-25 ವರ್ಷಗಳಿಂದ ನಾನು ಮತ್ತು ನಮ್ಮ ಮುರಳಿರವರ ಸ್ನೇಹ, ಸಂಘಟನೆಯಲ್ಲಿ ಸ್ನೇಹ, ಪಕ್ಷದಲ್ಲಿ ಸ್ನೇಹ, ನನ್ನ ತಪ್ಪು ಸರಿಗಳನ್ನು ತಿದ್ದುವಂಥ ಕೆಲಸನ ಕಿರಿನಾದರೂ ಸಹ ನಮ್ಮ ಮುರಳಿಯವರು ಮಾಡ್ಕೊಂಬಂದಿದ್ದಾರೆ. ಅವರಿಗೆ ನಾನು ಚಿರಋಣಿ. ಮತ್ತು ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ನಾನು ಒಂದು ಯಲಹಂಕಗೆ, ಕೋಲಾರದಿಂದ ನಾವು ಯಲಹಂಕ ಬರಬೇಕಂದ್ರೆ ನನಗೆ ಹೆಚ್ಚು ಸಹಕಾರ ಕೊಟ್ಟಂತಹ, ನನ್ನ ಏಳಿಗೆಯಲ್ಲಿ ಆಗುವಗಳಲ್ಲಿ ಕಷ್ಟ ಸುಖಗಳಲ್ಲಿ ಭಾಗಿಯಾದಂತಹ ನಮ್ಮ ಗುರುಸಾಮಣ್ಣವರು ಮತ್ತು ನಮ್ಮ ಮುರಳಿರವರು, ಮತ್ತು ಎಲ್ಲ ರಾಜಕೀಯವಾಗಿ ನನಗೆ ನಮ್ಮ ಗುರುಗಳಾದಂಥ ಎಸ್.ಆರ್. ವಿಶ್ವನಾಥಣ್ಣನವರು ಅವರ ಒಂದು ಕೃಪಾ ಕಟಾಕ್ಷೆಯಿಂದ ನಾವು ಇವತ್ತು ಈ ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀನಿ. ನಮ್ಮ ವಿಶ್ವನಾಥಣ್ಣವರು ಸಹ ನೆನೆಸ್ಕೋಬೇಕು. ಸೊ ಈ ಇವರೆಲ್ಲರ ಋಣ ನಾನು ಎಷ್ಟು ಜನ್ಮ ಇದ್ದರೂ ತೀರ್ಸೋಕ್ಕಾಗಲ್ಲ ಅನಿಸುತ್ತೆ. ಅದು ಹೆಚ್ಚಾಗಿ ನಮ್ಮ ಸಹೋದರರಾದ ಮುರಳಿರವ್ರ ಋಣ ತೀರ್ಸೋಕ್ಕೆ ನನಗೆ ತುಂಬ ಕಷ್ಟ ಇದೆ. ಅವರಿಗೆ ಮುಂದೆ ಏನಾದರೂ ನಮ್ಮ MLA ಅವರು ಗುರುತಿಸಿ ಜಿಬಿಎನಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ರೆ ಅವ್ರಿಗೆ ಹೆಚ್ಚಾಗಿ ನಾನು ಶ್ರಮ ವಹಿಸಿ ಅವರ ಗೆಲುವಿಗೆ ಕಾರಣೀಕರ್ತರಾಗಬೇಕು. ಎಲ್ಲರೂ ಸಹ ಅವರ ಒಂದು ಉತ್ತಮವಾದ ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ಅವರು ಬಡವರಿಗೆ ಮಾಡುವಂಥ ದಾನ ನಾವು ಈಗ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಅವ್ರ ಮನೆ ಬಾಗಿಲಿಗೆ ದಿವಸ ಬೆಳಗ್ಗೆ ಆದರೆ ಸುಮಾರು ಒಂದು 4-5 ಜನರು ಬರ್ತಾರೆ ಕನಿಷ್ಠ ಪಕ್ಷ. ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಏನಾರ ಕಾರ್ಯಕ್ರಮ ಮಾಡಿದ್ರೆ ಎಲ್ಲಕ್ಕೂ ಸಹ ಅವರು ಒಂದು ರೀತಿ ಕೊಡುಗೈ ದಾನಿ ಕರ್ಣ ಅಂತಲೇ ಹೆಸರಿಟ್ಬಿಟ್ಟಿದ್ದೀನಿ, ದಾನವೀರೇಶ್ವರು ಕರ್ಣ ಅಂತ. ಅಷ್ಟು ಸಹಾಯ ಮಾಡ್ತಾರೆ. ಅಂಥ ವ್ಯಕ್ತಿನ ನಮ್ಮ MLA ಗುರುತಿಸಿ ಟಿಕೆಟ್ ಕೊಟ್ಟ ಪಕ್ಷದಲ್ಲಿ ನಾವೆಲ್ಲರೂ ಹೋರಾಟ ಮಾಡಿ ಗೆಲ್ಲಿಸ್ಕೊಂಡು ಬರಬೇಕು. ಅವ್ರ ಮುಂದೆ ನಾವು ಕಾರ್ಪೊರೇಟ್ರಾಗಿ ಇನ್ನೂ ಉನ್ನತ ಸ್ಥಾನದಲ್ಲಿ ರಾಜಕೀಯದಲ್ಲಿ ಹೋಗಲಿ. ಹಾಗಾದರೂ ನಾವು ಒಂದು ಸ್ವಲ್ಪ ಋಣ ತೀರಿಸ್ಕೊಡೋಣ ಅಂತ ನನ್ನ ಆಸೆ ಸರ್. ಇವತ್ತು ವೀರಭದ್ರೇಗೌಡರು ಸುಮಾರು ನನಗೆ ಒಂದು 20 ವರ್ಷದಿಂದ ನಾವು ಜೊತೆಯಲ್ಲಿದ್ದೀವಿ. ಇವತ್ತು ಒಂದು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದಂತಹ ಅವರು ಇವತ್ತು ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯಲ್ಲಿ 20 ವರ್ಷದಿಂದ ಕೆಲಸ ನಿರಂತರವಾಗಿ ಮಾಡ್ಕೊಂಡ್ಬರ್ತಾರೆ. ಇವತ್ತು ಶೋಷಿತರ ಪರವಾಗಿ, ಹಾಗೆ ಏನು ಸಮಾಜದಲ್ಲಿ ಹಿಂದುಳಿದವರ ಪರವಾಗಿ ಇವತ್ತು ಸುಮಾರು ಹೋರಾಟಗಳು ಮಾಡಿಕೊಂಡು ಬಡವರ ಪರವಾಗಿ ಒಂದು ಧ್ವನಿ ಎತ್ಕೊಂಡು ಬರ್ತಾ ಇರೋವಂಥದ್ದು ಸಂತೋಷದ ವಿಷಯ. ಈ ರೀತಿಯ ಒಂದು ಸಂದರ್ಭದಲ್ಲಿ ಹಾಗೆ ನಮ್ಮ ಮಾನ್ಯ ಶಾಸಕರ ಜೊತೆ ಏನು ಭಾರತೀಯ ಜನತಾ ಪಾರ್ಟಿಯಲ್ಲೂ ಸಹ ಸ್ಲಮ್ ಮೋರ್ಚಾದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, BJPಯ ಕಾರ್ಯಕರ್ತರಾಗಿ ಸಹ ಕೆಲಸ ಮಾಡ್ತಾಯಿದ್ದಾರೆ.
ಇವತ್ತು ನಮಗೆ ಶಾಸಕರು ಸಿಕ್ಕಿರೋದು ಸಹ ನಮ್ಮೆಲ್ಲರಿಗೂ ಸಹ ಪುಣ್ಯ ಅಂತ ಹೇಳ್ಬೋದು. ಅವ್ರ ಜೊತೆ ಕೆಲಸ ಮಾಡಿಕೊಂಡು ಹಾಗೆ ಜೊತೆಯಲ್ಲಿ ಸಂಘಟನೆಯ ಕೆಲಸವನ್ನು ಮಾಡಿಕೊಂಡು ಯಲಹಂಕ ಕ್ಷೇತ್ರದ ಸುಮಾರು ಸಮಸ್ಯೆಗಳಿಗೆ ಹಾಗೆ ರಾಜ್ಯದಾದ್ಯಂತ ಇವತ್ತು ರಾಜ್ಯ ಸಂಘಟನಾ ಒಂದು ಕಾರ್ಯದರ್ಶಿಯಾಗಿ ರಾಜ್ಯಗಳಲ್ಲಿ ಎಲ್ಲ ಕಡೆಯೂ ಸಹ ಇವತ್ತು ಸಂಘಟನೆಯನ್ನು ಮಾಡಿಕೊಂಡು ದಲಿತರ ಪರವಾಗಿ ಧ್ವನಿಯನ್ನು ಎತ್ತಾ ಇದ್ದಾರೆ. ಇವತ್ತು ಸಂತೋಷದಿಂದ ಅವರು ಹುಟ್ಟುಹಬ್ಬವನ್ನು ಮಾಡಿದ್ದೀರಿ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲವನ್ನು ಕೊಟ್ಟು ಇನ್ನೂ ಒಂದು ಹೋರಾಟದ ಒಂದು ಹಾದಿಯನ್ನು ಮುಂದುವರಿಸ್ಕೊಂಡು ಹೋಗಲಿ. ಅವರಿಗೆ ಎಲ್ಲ ಶಕ್ತಿಯನ್ನು ಭಗವಂತ ಕರುಣಿಸಲಿ. ಅಂಬೇಡ್ಕರ್ ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ತಮ್ಮ ಹೆಸರು? ನನ್ನ ಹೆಸರು KM ಮುರಳಿ ಅಂತೇಳಿ, ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಜಿಲ್ಲಾಧ್ಯಕ್ಷರಾಗಿ BJP SC ಮೋರ್ಚಾ ಅಧ್ಯಕ್ಷರು.